ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕರ್ ಅಕಾಡೆಮಿ. ಸೊ ಬಹುದಿನಗಳ ನಂತರ ನಾವು ಮತ್ತೆ SSLC ಹಿಂದಿ ತರಗತಿಯನ್ನ ಪ್ರಾರಂಭ ಮಾಡಿದೀವಿ. ನೀವು ಪ್ರಿಪರೇಟರಿ ಎಕ್ಸಾಮ್ 1 ಹಾಗೂ ಪ್ರಿಪರೇಟರಿ ಎಕ್ಸಾಮ್ 2 ಪರೀಕ್ಷೆಗಳನ್ನ ಬರೆದಿದ್ದೀರಿ, ಒಳ್ಳೆ ಅಂಕಗಳನ್ನು ಕೂಡ ತೆಗೆದುಕೊಂಡಿದ್ದೀರಿ. ವಿಶೇಷವಾಗಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ಪ್ರಿಪರೇಟರಿ ಎಕ್ಸಾಮ್ಗಿಂತ ಮುಂಚಿನ ಕೂಡ ಹೇಳಿಕೊಟ್ಟಿದ್ವಿ. ಆಲ್ಮೋಸ್ಟ್ ಅದೇ ಪ್ರಶ್ನೆಗಳನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಸೊ ಪ್ರಿಪರೇಟರಿ ಎಕ್ಸಾಮ್ 3 ಹಾಗೂ ಎನ್ಯುವಲ್ ಎಕ್ಸಾಮ್ ಇನ್ನೂ ಕೂಡ ಬಾಕಿ ಇದಾವೆ. ಸೊ ಅದರಲ್ಲಿ ಹಲವಾರು ನಾವು 3 ಅಂಕದ ಬರುವಂತ ಪ್ರಶ್ನೆಗಳ ಪಾಠಗಳನ್ನ ಹಾಗೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ತಾ ಹೋಗಿದ್ವಿ. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ರೆ ಇಂಟರ್ನೆಟ್ ಕ್ರಾಂತಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾವೆ ಎನ್ನುವಂಥದ್ದನ್ನ ನೋಡಿದ್ವಿ. ಸೊ ಇವತ್ತು ನಾವೇನ್ ಮಾಡೋಣ, ಮಹಿಳಾ ಕಿ ಸಾಹಸ್ ಗಾಥಾ ಪಾಠದ ಹೆಸರೇನಿದೆ, ಮಹಿಳಾ ಕಿ ಸಾಹಸ್ ಗಾಥಾ. ಇದರಿಂದ ನಮಗೆ ಎಷ್ಟು ಅಂಕ ಬರ್ತವೆ ಮಕ್ಕಳೇ? ಎಷ್ಟು ಅಂಕ ಬರ್ತವೆ? 3 ಅಂಕ ಆತೆ हैं. कितने अंक आते हैं? 3 अंक आते हैं. 3 ಅಂಕಗಳು ನಮಗೆ ಈ ಒಂದು ಪಾಠದಿಂದ ಬರ್ತವೆ. ಸೊ ಕೇವಲ ಬಹಳಷ್ಟು ಈಸಿ ಆಗಿರುವಂತದ್ದು ಹಾಗೂ ಕೇವಲ 3 ಪ್ರಶ್ನೆಗಳನ್ನ ಮಾಡ್ಬೇಕು. ಎಷ್ಟು? 3 ಪ್ರಶ್ನೆಗಳನ್ನ ಮಾಡ್ಬೇಕು. ಅದರಲ್ಲಿನೇ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ 3ಗಿನೂ ಕೂಡ ಹಾಗೂ ವಾರ್ಷಿಕ ಪರೀಕ್ಷೆಗಿನೂ ಕೂಡ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅದರಲ್ಲಿ ಕೇಳಿರ್ತಾರೆ. ಅದು ಯಾವೆಲ್ಲ ಪ್ರಶ್ನೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಸೊ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ವೀಕ್ಷಿಸಿ. ಮೊದಲನೇ ಪ್ರಶ್ನೆಯನ್ನ ನೋಡುವುದಾದ್ರೆ ಮೊದಲನೇ ಪ್ರಶ್ನೆ ಯಾವ್ದು ಕೇಳ್ತಾರೆ? ಇಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಏನಂತ ಹೇಳಿ? ಪ್ರಶ್ನೆ ಕಾ ವಿಷಯ ಏನಿದೆ? ಸೇಮ್ ಕ್ವಶನ್ ಇದು. ಏನಿದು? ಸೇಮ್ ಕ್ವಶನ್ ಇದು, ಬೇರೆ ಟೈಪ್ ಕೇಳಬಹುದು. ಎವರೆಸ್ಟ್ ಪರ್ ವಿಜಯ್ ಎನ್ನುವಂತಹ ಒಂದು ವಿಷಯದ ಮೇಲೆ ನಿಮಗೆ 2 ಟೈಪ್ ಪ್ರಶ್ನೆಗಳನ್ನ ಕೇಳಬಹುದು. ಎಷ್ಟು ಟೈಪ್? 2 ಟೈಪ್. ಮೊದಲನೇ ಪ್ರಶ್ನೆ ಹೇಗಿದೆ? ಎವರೆಸ್ಟ್ ಕಿ ಚೋಟಿ ಪರ್ ಅಂತ ಆಗ್ಬೇಕದು. ಏನಾಗ್ಬೇಕದು? ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಬಿಚೇಂದ್ರಿನೇ ಕ್ಯಾ ಕಿಯಾ ಎನ್ನುವಂತ ಪ್ರಶ್ನೆಯನ್ನ ಕೇಳಬಹುದು. ಇದು ಕೂಡ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೆ. 4 ಮಾಡೆಲ್ ಕ್ವಶನ್ ಪೇಪರ್ ನೋಡ್ಕೊಡ್ರಿ ಒಂದ್ಸಲ. ಎರಡನೇ ಪ್ರಶ್ನೆ ಅದೇ ಪ್ರಶ್ನೆ ಮತ್ತೆ ಯಾಕೆ ಕೇಳ್ಬೋದು ಅಂದ್ರೆ, ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಬಿಚೇಂದ್ರಿನೇ ಕ್ಯಾ ಕಿಯಾ ಎನ್ನುವಂಥದ್ದು ಸೇಮ್ ಐತಿ. ಇಲ್ಲಿ ಚೋಟಿ ಪರ್ ಐತಿ, ಇಲ್ಲಿ ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಅಥವಾ ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಎನ್ನುವಂಥದ್ದು. ಅಲ್ಲಿ ಹೋದ್ಮೇಲೆ ಏನೇನ್ ಮಾಡ್ತಾರೆ ಎನ್ನುವಂಥ ಇದನ್ನು ಕೂಡ ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ ಅನೇಕ. ಎಷ್ಟು ಅಂಕಗಳು? 3 ಅಂಕಗಳು ಇಲ್ಲಿಂದ ಕೂಡ ಬರುವಂತ ಸಾಧ್ಯತೆ ಇದಾವೆ. ಸೊ ಇದರ ಆನ್ಸರ್ ಅನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದು ನಾವು ನೋಡ್ತಾ ಸಾಗೋಣ. 3 ಅಂಕದ ಪ್ರಶ್ನೆಯನ್ನ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಕಂಟಿನ್ಯೂ ಆಗಾದ್ರೂ ಬರಿಬಹುದು, ಅಥವಾ ಪಾಯಿಂಟ್ಸ್ ರೂಪದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಪಾಯಿಂಟ್ಸ್ ರೂಪದಲ್ಲಿ ಕೂಡ ಬರಿಬಹುದು. ಅಂಕಗಳನ್ನು ಕೂಡ ನಿಮಗೆ ಅಲ್ಲಿ ಕೊಡ್ತಾರೆ. ಎಸ್, ಇದೆಲ್ಲ ಚಿತ್ರಗಳು ಇಲ್ಲಿ ಕಾಣ್ತಾ ಇದಾವ ನಿಮಗೆ. ಈ ಚಿತ್ರಗಳನ್ನ ನೆನಪಿಟ್ಕೊಂಡ್ರಿ ಅಂದ್ರೆ ನಿಮಗೆ ಇದರ ಉತ್ತರ ಗೊತ್ತಾಗ್ತದೆ. पहले यहाँ पर क्या है? बिछेंद्री पाल बैठी हुई है, और यहाँ पर दुर्गा माँ का और हनुमान चालीसा दिख रहा है, और यहाँ पर एक लाल कपड़ा दिख रहा है, और यहाँ पर क्या कर रही है? सागर माते का चुंबन कर रही है. ಗೊತ್ತಾಯ್ತಾ? ಇಷ್ಟು ನಿಮ್ಗೆ ಇಮೇಜಸ್ ಗಳು ನಿಮ್ಮ ತಲೆಯಲ್ಲಿ ಇರಬೇಕು. ಗೊತ್ತಾಯ್ತಾ? ಇಮೇಜಸ್ ಗಳನ್ನ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ, ಇದು ಇಮೇಜ್ಗಳು ನಿಮ್ ಪರೀಕ್ಷೆ ನೆನಪಾಯಿತು ಅಂದ್ರೆ ಆಟೋಮೆಟಿಕ್ ನೀವು ಅದ್ರ ಬಗ್ಗೆ ಬರಬೇಕು. ನೋಡ್ರಿ, ಮೊದಲನೇದು ಏನ್ ಬರಿಬೇಕಂದ್ರೆ, ಎವರೆಸ್ಟ್ ಕೆ ಚೋಟಿ ಪರ್ ಪಹುಂಚ್ಕರ್ ಬಿಚೇಂದ್ರಿ ಗುಠನೋ ಕೆ ಬಲ್ बैठी. ಕಿಸ್ಕೆ ಬಲ್ बैठी? ಗುಠನೋ ಕೆ ಬಲ್. ಗುಠನ ಅಂದ್ರೆ ಮೊಣಕಾಲನ್ನ ಊರಿ ಕೂಳ್ತಾರೆ. ಏರಿದಾಕ್ಷಣ ಎವರೆಸ್ಟ್ ಶಿಖರವನ್ನ ಏರಿದ ಮೇಲೆ ಎದ್ರ ಮೇಲೆ ಮೊಣಕಾಲನ್ನ ಊರಿ ಆ ಒಂದು ಪರ್ವತದ ಮೇಲೆ ಕೂಡ್ತಾಳೆ. ಎವರೆಸ್ಟ್ ಕೆ ಚೋಟಿ ಪರ್, ಚೋಟಿ ಅಂದ್ರೆ ಶಿಖರದ ಮೇಲೆ, ಇಲ್ಲೆಲ್ಲ ಎವರೆಸ್ಟ್ ಕೆ ಚೋಟಿ ಪರ್ ಪಹುಂಚ್ಕರ್ ಬಿಚೇಂದ್ರಿ ಅಪನೆ ಗುಠನೋ ಕೆ ಬಲ್ बैठी, ತನ್ನ ಮೊಣಕಾಲನ್ನ ಊರಿ ಕೂಡ್ತಾಳೆ. ಇದು ಮೊದಲನೇ ಪಾಯಿಂಟ್. दूसरा, अपनी थैली से हनुमान चालीसा और दुर्गा माँ का फोटो निकाला और पूजा किया. ಇಲ್ಲಿ ಚಿತ್ರ ಅಂತ ಬರೀರಿ, ದುರ್ಗಾ ಮಾ ಕಾ ಚಿತ್ರ. ಎರಡನೇದೇನೈತಿ? ತಾನು ಜೊತೆಗೆ ತಂದಿರುವಂತಹ ಹನುಮಾನ್ ಚಾलीसा और दुर्गा माँ का फोटो निकाला और छोटी सी एक पूजा करती. ಏನ್ ಮಾಡ್ತಾಳೆ ಅಲ್ಲಿ? ಒಂದು ಚಿಕ್ಕದಾಗಿರುವಂತ ಪೂಜೆಯನ್ನ ಮಾಡ್ತಾಳೆ. ಉಸ್ಕೆ ಬಾದ್ ಮೇ ಕ್ಯಾ ಕರ್ತಿ ಹೈ ಬಿಚೇಂದ್ರಿ? ಏಕ್ ಲಾಲ್ ಕಪಡೆ ಮೇ, ನೋಡ್ರಿ ಕೆಂಪಾದಾಗಿರುವಂತ ಬಟ್ಟೆ ಕಾಣ್ತಾ ಇದೆ. ಪೂಜೆ ಆದ್ಮೇಲೆ ಏಕ್ ಲಾಲ್ ಕಪಡೆ ಮೇ ಉನ್ಕೋ ರಖ, ಒಂದು ಕೆಂಪು ಬಟ್ಟೆಯಲ್ಲಿ ಏನ್ ಮಾಡ್ತಾರೆ? 2 ಹನುಮಾನ್ ಚಾಲೀಸಾ ಮತ್ತು ದುರ್ಗಾ ಮಾತಾ ಫೋಟೋ ಇದರಲ್ಲಿ ಅದನ್ನ ಸುತ್ತಿ ಹಾಕಿ ಇಡ್ತಾರೆ, ತಂದಿರುವಂತ ಕೆಂಪು ಬಣ್ಣದ ಬಟ್ಟೆಯಲ್ಲಿ. ಅವ್ರ ಫಿರ್ ಉಸೆ ಬರ್ಫ್ ಮೇ ದಬಾ ದಿಯಾ. ಮತ್ತೇನ್ ಮಾಡ್ತಾಳೆ? ಈ ಬರ್ಫ್ ಅನ್ನ ತೆಗೆದು ಇದೆಲ್ಲ ಫೋಟೋ ಅದ್ರಾಗ ಇಟ್ಟು ಆ ಒಂದು ಬರ್ಫ್ ಅಲ್ಲಿ ಅದನ್ನ ತೆಗೆದು ಇಟ್ಟು ಬಿಡ್ತಾಳೆ. अंत में हमें क्या लिखना है? सागर माथे का चुंबन किया. सागर माथा ಅಂದ್ರೆ ಇದೆ ಏನಂತ ಕರಿತೀವಿ ನಾವು? ಸಾಗರ್ ಮಾಥಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾಗರ್ ಮಾಥಾ. ಅದಕ್ಕೆ
ಚುಂಬನವನ್ನ ಕೊಡ್ತಾಳೆ. ಇಷ್ಟು ಕೆಲಸ ಎವರೆಸ್ಟ್ ಶಿಖರ ಏರಿದ ಮೇಲೆ ಬಿಚ್ಚಂದ್ರಿ ಮಾಡ್ತಾಳೆ. ಸೊ ಕಿತ್ನೆ ಪಾಯಿಂಟ್ ಲಿಖನೆ ಹೈ? ಏಕ್ ಪಾಯಿಂಟ್ ಅವಶ್ಯ, ಏಕ್ ದೋ ತೀನ್ ಚಾರ್. ಇದರಲ್ಲಿ ಯಾವುದೂ ಪಾಯಿಂಟ್ ಮಿಸ್ ಆಗಬಾರ್ದು. ಇಷ್ಟು 4 ಪಾಯಿಂಟ್ ಗಳನ್ನ ಬರೆದ್ರಿ ಅಂದ್ರೆ आपको कितने अंक मिलेंगे? 3 अंक मिलेंगे. कितने अंक मिलेंगे? 3 अंक मिलेंगे. ಬೇಕಿದ್ರೆ ಇದರ ಸ್ಕ್ರೀನ್ ಶಾಟ್ ಕೂಡ ನೀವು ತಕ್ಕೊಳ್ಬಹುದು. ಸೊ ಈ ಒಂದು ಫೋಟೋ ಏನದಾವಲ್ಲ, ಈ ಚಿತ್ರಗಳು ವಿಜುವಲ್ಸ್ ಏನ್ ಕಾಣ್ತಾ ಇದಾವೆ, ಇದನ್ನ ನೆನಪಿಟ್ಕೊಳ್ರಿ. ಇದರ ಮೇಲೆ ಇದು ನೆನಪುಳಿದು ಅಂದ್ರೆ ನಿಮ್ ಪರೀಕ್ಷೆಯಲ್ಲಿ ಈಸಿಯಾಗಿ ಅದನ್ನ ಬರೀಬಹುದು. ಗೊತ್ತಾಯ್ತಾ? ಇದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ, ಪ್ರಶ್ನೆಯ ವಿಷಯ ಏನಿದೆ, ದಕ್ಷಿಣಿ ಶಿಖರ್ ಕ್ಯಾ ಹೈ? ದಕ್ಷಿಣಿ ಶಿಖರ. ದಕ್ಷಿಣಿ ಶಿಖರದ ಮೇಲೆ ಬಿಚೇಂದ್ರಿ ಕೆ ಅನುಭವಕ್ಕೆ ಬಾರೆ ಮೇಲೆ ಲಿಖಿ. 2 ಟೈಪ್ ಬೇರೆ ಬೇರೆ ಟೈಪ್ ಪ್ರಶ್ನೆಗಳನ್ನ ಕೇಳಬಹುದು. ಉತ್ತರ ಒಂದೇ ಇರ್ತದೆ. ಮೊದಲನೇ ಪ್ರಶ್ನೆ, ದಕ್ಷಿಣಿ ಶಿಖರ್ ಪರ್ ಚढ़ते समय ಬಿಚೇಂದ್ರಿ ಕೆ ಅನುಭವ ಕೋ ಬತಾಯಿಯೇ. ಮ್ಯಾಕ್ಸಿಮಮ್ ಈ ಒಂದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದಾವೆ. ನಿಮ್ಮ ಪ್ರಿಪೇರ್ ಎಕ್ಸಾಮ್ 2 ಕೂಡ ಬಂದಿರಬಹುದು ಇದು. ಸರಿನಾ? ಈ ಪ್ರಶ್ನೆ, दक्षिणी शिखर पर बिछेंद्रे का अनुभव कैसा था, स्पष्ट कीजिए. ಈ ಟೈಪ್ ನು ಕೂಡ ದಕ್ಷಿಣಿ ಶಿಖರ್ ಎಲ್ಲೆಲ್ಲಿ ಬರ್ತೈತಲ್ಲ, ದಕ್ಷಿಣಿ ಶಿಖರ್, ಆ ಎಲ್ಲ ಪ್ರಶ್ನೆಗಳಿಗೆ ಮುಂಬರುವಂತ ಉತ್ತರವನ್ನೇ ಬರೀಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಗೊತ್ತಾಯ್ತಾ? ಒಂದು ಎವರೆಸ್ಟ್ ಕೆ ಶಿಖರ್ ಪರ್ ಪಹುಂಚಕರ್ ಬಿಚೇಂದ್ರಿ ನೆ ಕ್ಯಾ ಕಿಯಾ ಹಾಗೂ ದಕ್ಷಿಣಿ ಶಿಖರ್ ಪರ್ ಬಿಚೇಂದ್ರಿ ಕೆ ಅನುಭವ ಕೆ ಬಾರೆ ಮೇ ಲಿಖಿಯೇ. 2 ಪ್ರಶ್ನೆಗಳು ಭಾರಿ ಇಂಪಾರ್ಟೆಂಟ್ ಇದು. ಇನ್ನೊಂದು ಪ್ರಶ್ನೆನೂ ಕೂಡ ಇದೆ. ಯಾವ್ದದು? ಬಿಚೇಂದ್ರಿ ಕೆ ಶಿಕ್ಷಾ ಏವಂ ಪರಿವಾರ ಕಾ ಪರಿಚಯ ದೀಜಿಯೇ. ಅದನ್ನ ವಾರ್ಷಿಕ ಪರೀಕ್ಷೆಗೆ ಕೇಳುವಂತದ್ದು ಕಡಿಮೆ, ಆದ್ರೆ ಈ 2 ಪ್ರಶ್ನೆ ಏನದಾವಲ್ಲ, ಮ್ಯಾಕ್ಸಿಮಮ್ ಚಾನ್ಸ್ ಇದಾವೆ. 2 ಪ್ರಶ್ನೆಗಳನ್ನ ಕೇಳಬಹುದು. ಇದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋಂಥದ್ದನ್ನ ನೋಡ್ರಿ. ಬಿಚೇಂದ್ರಿ ಅನ್ನೋಂಥ ಪಾಠ ಬಂತು ಅಂದ್ರೆ ನಿಮಗೆ ಟೈಪ್ ಡ್ರೆಸ್ ಹಾಕಿರುವಂತದ್ದು ಒಂದು ವಿಜುವಲ್ಸ್ ನಿಮ್ ಕಣ್ ಮುಂದೆ ಇರ್ಬೇಕು. ಮೊದಲೇ ಪಾಯಿಂಟ್ ಏನ್ ಬರಿಬೇಕಂದ್ರೆ, ದಕ್ಷಿಣಿ ಶಿಖರ್ ಕೆ ऊपर हवा के झोंकों की गति बढ़ गई थी. ಝೋಂಕ ಅಂದ್ರೆ ಗಾಳಿ. ನೋಡ್ರಿ, ಗಾಳಿ ಜೋರಾಗಿ ಬರ್ತಾ ಇದೆ ದಕ್ಷಿಣ ಶಿಖರದ ಮೇಲೆ ಏರಿದಾಗ, ದಕ್ಷಿಣದ ಕಡೆಗೆ ಏರಿದಾಗ ಹವಾಂಕೆ ಝೋಕೆ, ದಕ್ಷಿಣ ಶಿಖರಕ್ಕೆ ऊपर ಹವಾ, ಗಾಳಿಯ ಒಂದು ತಂಪು ಜೋರಾಗಿ ಏನಾಗ್ತಾ ಇತ್ತು, ಜೋರಾಗಿ ಬರ್ತಾ ಇತ್ತು. ಗತಿ ಬಡಗೈತಿ, ಬಹಳಷ್ಟು ಸ್ಪೀಡ್ ಆಗಿ ಬರ್ಫ್ ಎಲ್ಲ ಹಾರ್ಕೊಂಡು ಬಿಚಂದ್ರಿ ಕಡೆಗೆ ಬರ್ತಾ ಇತ್ತು. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ. ऊंचाई पर तेज हवा के झोंके भुरभुरे बर्फ के कणों को चारों तरफ उड़ा रहे थे, जिससे कुछ दिखाई नहीं दे रहा था. ನೋಡ್ರಿ, ಈ ಒಂದು ತೇಜ್ ಹವಾಸೆ, ಈ ಒಂದು ಜೋರಾಗಿರುವಂತ ಗಾಳಿಯಿಂದ ಬರಫ್ ಕಣಗಳು ಏನಾಗ್ತಾ ಇದಾವೆ, ಜೋರಾಗಿ ಮುಖದ ಕಡೆಗೆ ಬಡಿತಾ ಇದೆ. ಮುಂದಿನ ದಾರಿ ಏನೂ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪಾಯಿಂಟ್ ಅನ್ನ ಬರಿಬೇಕು. ಉಸ್ ऊंचाई पर तेज हवा के झोंके भुरभुरे बर्फ के कणों को चारों तरफ उड़ा रहे थे, जिससे कुछ दिखाई नहीं दे रहा था. लास्ट ಏನ್ ಬರಿಬೇಕಂದ್ರೆ, ಥೋಡೆ ದೂರ್ ತಕ್ ಕೊಯ್ ಊಂಚಿ ಚಢಾಯಿ ನಹಿ ಥಿ. ಬಹಳಷ್ಟು ದೂರದವರೆಗೆ ನೋಡಿದ್ರೆ ಏರುವಂತದ್ದಿರಲಿಲ್ಲ, ಬರೀ ಇಳಿಜಾರಿತ್ತು. ಏನ್ ಕಾಣ್ತಾ ಇತ್ತು? ಬರೀ ಇಳಿಜಾರು. ಯಾಕಂದ್ರೆ ಈಗ ಎಲ್ಲದಾರೆ ಅವರು ಶಿಖರದ ಮೇಲೆ ಏರ್ತಾ ಇದ್ದಾರೆ. ಬೈ ಚಾನ್ಸ್ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಳ್ರಿ. ಬರೀ ಕೆಳಗಡೆ ನೋಡಿದ್ರೆ ಇಳಿಜಾರನೆ ಕಾಣ್ತಾ ಇತ್ತು ಅವ್ರಿಗೆ. ढलान एकदम सीधी नीचे चली गई थी. ढलान कैसी थी? एकदम सीधी और नीचे चली गई थी. ಈ 3 ಪಾಯಿಂಟ್ಸ್ ಗಳು ಬಹಳಷ್ಟು ಇಂಪಾರ್ಟೆಂಟ್. 3 ಪಾಯಿಂಟ್ ಗಳನ್ನ ಸಂಪೂರ್ಣವಾಗಿ ಬರಿಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಮೇ ಬಿ ಇದು ನಿಮ್ಮ एनुअल एग्जाम ಗೆ ಕೇಳುವಂತ ಪ್ರಶ್ನೆ ಇದು. अगर आप इतना लिखते हैं तो आपको कितने अंक मिलेंगे? 3 अंक मिलेंगे. कितने अंक मिलेंगे? 3 अंक मिलेंगे. 3 ಅಂಕಗಳು ಇಲ್ಲಿಂದನೂ ಕೂಡ ನಿಮಗೆ ಈಸಿಯಾಗಿ ನೀವು ಪಡೆದುಕೊಳ್ಳಬಹುದು. ಅಥವಾ ಇದಕ್ಕಿಂತ ಮುಂಚೆ ಇನ್ನೂ ಹೆಚ್ಚಿಗೆ ಬರೀತಿದ್ರಿ ಅಂದ್ರೆ ಅದನ್ನು ಬರಿಬಹುದು. ಕಬ್ दोपहर 1 बजकर मैंने अपने सफलता को प्राप्त किया था ಎನ್ನುವುದು ನಿಮ್ಮ ಪುಸ್ತಕದಲ್ಲಿ ಮುಂದಿದೆ, ಅದನ್ನು ಕೂಡ ಬರಿಬಹುದು. ಆದ್ರೆ ಈ 3 ಪಾಯಿಂಟ್ಗಳು ಮಿಸ್ ಆಗ್ಲೇಬಾರದು. ಈ 3 ಪಾಯಿಂಟ್ಗಳು ನಿಮ್ಮ ಉತ್ತರದಲ್ಲಿ ಇರಲೇಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಮೋಸ್ಟ್ ಇಂಪಾರ್ಟೆಂಟ್ 2 ಪ್ರಶ್ನೆಗಳು ಮ್ಯಾಕ್ಸಿಮಮ್. ಇನ್ನೊಂದು ಪ್ರಶ್ನೆ ಯಾವ್ದು ಮಾಡ್ರಿ ಅಂದ್ರೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಮೇ ಬಿ ಈ ವರ್ಷ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಹೋದ ವರ್ಷ ಇದು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಆ ಪ್ರಶ್ನೆ ಯಾವುದು ಅಂದ್ರೆ, ಇನ್ನೊಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ 3 ಅಂಕಕ್ಕೆ ಅಂದ್ರೆ, ಇಸ್ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ, ಮಹಿಳಾ ಕಿ ಸಾಹಸಗಾಥ ಪಾಠ ಸೆ ಆಪ್ಕೋ ಕ್ಯಾ ಸಂದೇಶ ಮಿಲ್ತಾ ಹೈ ಎನ್ನುವಂಥದ್ದು ಕೂಡ ಕೇಳುವಂತ ಚಾನ್ಸಸ್ ಇದ್ದಾವೆ. महिला की साहसगाथा पाठ से क्या संदेश मिलता है ಅಥವಾ महिला की साहसगाथा पाठ से क्या सीख मिलती है. सीख ಬರಬಹುದು ಅಥವಾ ಸಂದೇಶನೂ ಬರಬಹುದು, ಅಥವಾ आप क्या सीख सकते हैं ಅನ್ನುವಂಥದ್ದು.
ಸೊ ಒಂದ್ ಅಥವಾ ಎರಡು ವಾಕ್ಯದಲ್ಲಿ ಬರೆದ್ರು ಓಕೆ, ಆದ್ರೆ ನಮಗೆ ಇಲ್ಲಿ ಕೇಳ್ತಿರುವಂತದ್ದು 3 ಅಂಕದ ಪ್ರಶ್ನೆ. ಎಷ್ಟು ಅಂಕದ್ದು? 3 ಅಂಕದ ಪ್ರಶ್ನೆ. ಆ 3 ಅಂಕಕ್ಕೆ ಏನೆಲ್ಲ ಬರಿಬೇಕು ಎನ್ನುವಂಥದ್ದನ್ನ ಉತ್ತರದಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ಬರಿಬೇಕು. ಎಸ್, ಮೊದಲನೇದು ಏನ್ ಬರಿಬೇಕು? ಈ ಮೊದಲನೇ ಪಾಯಿಂಟ್ ಏನೈತಲ್ಲ, ಇದನ್ನ ಮಿಸ್ ಮಾಡಬಾರ್ದು. ಇಷ್ಟಂತೂ ಇರಲೇಬೇಕು. इस पाठ से साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुण सीख सकते हैं. ಇಷ್ಟು ಬರೆದ್ರಿ ಅಂದ್ರೆ ಸಫಿಸಿಯೆಂಟ್ ಇದೆ. ಎಷ್ಟಕ್ಕೆ? 2 ಅಂಕಕ್ಕೆ. ಎಷ್ಟಕ್ಕೆ? 2 ಅಂಕಕ್ಕೆ. ಆದ್ರೆ ನಮಗ್ ಕೇಳ್ತಿರುವಂತದ್ದು ಇಲ್ಲಿ 3 ಅಂಕದ ಪ್ರಶ್ನೆ. ಹಾಗಾಗಿ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಅದನ್ನ ಬರಿಬೇಕು. ಮತ್ತೆ ಏನ್ ಬರಿಬೇಕು? ಹಿಮಾಲಯ ಕೆ ऊंची चोटियों के बारे में जानकारी ಪ್ರಾಪ್ತ್ ಅಂತ ಆಗ್ಬೇಕು. ಅದು ಏನಾಗ್ಬೇಕು? ಪ್ರಾಪ್ತ್ ಕರ್ ಸಕ್ತೆ ಹೇ. ಇದಂತೂ ಮ್ಯಾಂಡೇಟರಿ, ಇದಂತೂ ಬರೀಲೇಬೇಕು. ಜೊತೆಗೆ 3 ಅಂಕದಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಬರೀಬೇಕು. ಮತ್ತೆ ಈ ಪಾಠದಿಂದ ನಮಗೇನು ಸಂದೇಶ ಅಥವಾ ನಾವು ಏನೇನು ಕಲಿತೀವಿ ಅಂದ್ರೆ ಹಿಮಾಲಯದ ಬಗ್ಗೆ ಅಧಿಕ ಜ್ಞಾನ ನಮಗೆ ಬರ್ತದೆ. ಮಹಿಳಾಯೇ ಬಿ ಸಾಹಸ್ ಪ್ರದರ್ಶನ್ ಮೇ ಪುರುಷೋं से कुछ कम नहीं है. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮಹಿಳೆಯರು ಕೂಡ ಪುರುಷರಿಗಿಂತ ಕಡಿಮೆ ಇಲ್ಲ ಎನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಕಲಿಬಹುದು. और अगला है, इस पाठ से यह सिद्ध होता है कि मेहनत का फल अच्छा होता है ಅಥವಾ मेहनत का फल मीठा होता है ಎನ್ನುವಂಥದ್ದು. ಸರಿನಾ? ಈ ಪಾಯಿಂಟ್ ಬರೀರಿ, ಬೇಕಿದ್ರೆ ಇದನ್ನ ಬಿಡ್ರಿ. ಈ ಪಾಯಿಂಟ್ ಹಾಗೂ ಈ ಪಾಯಿಂಟ್, ಈ 3 ಪಾಯಿಂಟ್ ಗಳನ್ನ 3 ಅಂಕಕ್ಕೆ ಬರೀಬೇಕು. ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ 3 ಅಂಕದ್ದು ಇಲ್ಲಿ ಲಭಿಸ್ತವೆ, 3 ಅಂಕಗಳು ಲಭಿಸ್ತವೆ. ಇನ್ನೊಂದು ಪ್ರಶ್ನೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ 1 ಗೆ ಕೇಳಿದ್ರು. ಏನಂತ ಕೇಳಿದ್ರು? ಬಿಚೇಂದ್ರಿ ಕೆ ಪರಿವಾರ और ಶಿಕ್ಷಾ ಕೆ ಬಾರೆ में लिखी ಅನ್ನುವಂಥದ್ದು. ಅವ್ರ ತಂದೆ ತಾಯಿ ಹೆಸರನ್ನ ಬರಿಬೇಕು, ಅವರ ಶಿಕ್ಷಣದ ಬಗ್ಗೆ ಬರಿಬೇಕು. उनके पिता का नाम क्या था? पिता का नाम था किशन पाल सिंह. क्या था? किशन पाल सिंह. और माता का नाम था हमसादेई नेगी. या उनके परिवार का परिचय था. और उनकी शिक्षा के बारे में अगर हम लिखना चाहेंगे तो क्या लिखेंगे? बिछेंद्री रोजाना 5 किलोमीटर पैदल चलकर स्कूल जाती थी. उन्होंने पढ़ाई के समय में बहुत ही कष्ट उठाए. सिलाई का काम करके उन्होंने अपने पढ़ाई का खर्च जुटाया. इसी तरह उन्होंने संस्कृत में एमए तथा बीएड की उपाधि प्राप्त की ಎನ್ನುವಂಥದ್ದನ್ನ 3 ರಿಂದ 4 ಪಾಯಿಂಟ್ ಗಳನ್ನ ಬರೀಬೇಕಾಗಿರುವಂತದ್ದಲ್ಲಿ. ಸೊ ಇದಕ್ಕಿಂತ ಹಿಂದಿನ ಪ್ರಶ್ನೆ ಏನದಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾವುದು? ದಕ್ಷಿಣಿ ಶಿಖರ್ ಪರ್ ಎವರೆಸ್ಟ್, ದಕ್ಷಿಣ ಶಿಖರ್ ಪರ್ ಕ್ಯಾ ಅನುಭವ ಥೇ ಎನ್ನುವಂತ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಯಾವುದು? ಎವರೆಸ್ಟ್ ಪರ್ ಪಹುಂಚ್ಕರ್ ಬಿಚೇಂದ್ರನಿ ಕ್ಯಾ ಕ್ಯಾ. ಈ ಮೋಸ್ಟ್ 2 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುವಂತ. ಇಲ್ಲಿಂದ ನಿಮಗೆ ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ. ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ. ಸೊ ಇದಾಗಿತ್ತು ಮಹಿಳಾ ಕಿ ಸಾಹಸ ಗಾಥಾ. ಫಿಕ್ಸ್ ಆಗಿ ಬರುವಂತ ಈ 3 ಪ್ರಶ್ನೆಗಳನ್ನ ನೀವು ತಪ್ಪದೇ ಮಾಡಬೇಕು. ಇಲ್ಲಿಂದ ನಿಮಗೆ ಡೈರೆಕ್ಟ್ ಆಗಿ ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ. ಸೊ ನಿಮಗೆ ಹಿಂದಿ 80 ಔಟ್ ಆಫ್ ಹಿಂದಿ ತೆಗೆದುಕೊಳ್ಬೇಕಂದ್ರೆ ಹೇಳಿರುವಂತ ಎಲ್ಲ ಪ್ರಶ್ನೆಗಳನ್ನ ಮಾಡಿ. ಜೊತೆಗೆ ಇನ್ನೊಂದು ಏನು ಕ್ಲೀವ್ ಅಂದ್ರೆ, ಕಂಟಿನ್ಯೂ ಆಗಿ ಯಾರು ಅತಿ ಹೆಚ್ಚಿಗೆ ನಮ್ಮ ಜಕಾರ್ ಅಕಾಡೆಮಿ ವ್ಯೂವರ್ಸ್ ಗೆ ಹೇಳ್ತಾ ಇದೀವಿ, ಅತಿ ಹೆಚ್ಚಿಗೆ ಯಾರು ಕಮೆಂಟ್ಸ್ ಅನ್ನ ನಮ್ಮ ಜಕಾರ್ ಅಕಾಡೆಮಿಯಲ್ಲಿ ಮಾಡ್ತೀರಿ, ಅವ್ರಿಗೆಲ್ಲ ಇದು PDF ಸಾಹಿತ್ಯವನ್ನ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕಿಂತ ಮುಂಚೆ ಫ್ರೀ ಆಗಿ ಆ ಒಂದು ಇಮೇಲ್ ಗೆ ನಾವು ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಸರಿನಾ? ಸೊ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಖಾಲಿ ಇದೆ, ಅಲ್ಲಿ ಕಮೆಂಟ್ ನು ಕೂಡ ಮಾಡಬಹುದು. ನಿಮ್ಗೆ ನಮ್ಮ ಮಕ್ಕಳಿಗೆ ಏನಾದ್ರು ಇದ್ರೆ ನಾವಂತೂ ನಿಮ್ ಮುಂದೆನೆ ಇರ್ತೀವಿ, ಬಂದು ಕೇಳಬಹುದು. ಹೇಗೆ 80ಕ್ಕೆ 80 ಅಂಕ ಹಿಂದಿಯಲ್ಲಿ ತಗೊಳ್ಳಿಕ್ಕೆ ಈಸಿ ಆಗ್ತದೆ. ಮುಂದೆ ನೆಕ್ಸ್ಟ್ ಪಾಠವನ್ನ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಸೆಷನ್ ಅಲ್ಲಿ ಚರ್ಚೆ ಮಾಡ್ತಾ ಸಾಕು. ಸರಿನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.